ಅಷ್ಟು ಸೀರಿಯಸ್ ಆಗಿ ಅಷ್ಟೊಂದು ಟೆನ್ಷನ್ ಮಾಡಿಕೊಂಡು ಏನು ಹುಡುಕ್ತಾ ಇದ್ದಾನೆ ಇವನು? ಒಂದು ವೇಳೆ ಗಾಯತ್ರಿ ದೇವಿ ಫಿಂಗರ್ ಪ್ರಿಂಟ್ಸ್ ಹುಡುಕ್ತಾ ಇದ್ರೆ ಯಾವುದಾದ್ರೂ ಬೀರ್ನಲ್ಲೋ ಶೆಲ್ಫ್ನಲ್ಲೋ ಹುಡುಕ್ಬೇಕು. ಅದು ಬಿಟ್ಟು ಇಲ್ಲಿ ಯಾಕೆ ಹುಡುಕ್ತಾ ಇದ್ದಾನೆ? ವಿಶಾಲ್, ಕಂದ ವಿಶಾಲ್. ಮಾಮ್, ಏನಾಯ್ತು ಮಾಮ್? ಅಷ್ಟು ಟೆನ್ಷನ್ ಆಗ್ತಿದ್ದೀರಾ? ಟೆನ್ಷನ್ ಅಲ್ಲ ಕಂದ, ನೋವು. ನೋವು ಯಾಕೆ ಮಾಮ್? ನೋವು ಯಾಕೆ ಅಂತ ಕೇಳ್ತಿದ್ಯಲ್ಲ? ನೀನೇನು, ನಿನ್ನ ಸ್ಥಾನ ಏನು? ನಿನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕೂತಿದ್ರೆ 10 ಜನ ಕೆಲ್ಸದವರು ನಿನ್ ಸೇವೆ ಮಾಡ್ತಾರೆ. ಅಂಥದ್ರಲ್ಲಿ ನೀನು ಇಲ್ಲಿ ಬಂದು ಏನ್ ಕೆಲಸ ಮಾಡ್ತಿದ್ಯಾ? ಕೆಲಸ ಅಲ್ಲಮ್ಮ, ಅಮ್ಮನ ಫಿಂಗರ್ ಪ್ರಿಂಟ್ಸ್ನ ಹುಡುಕ್ತಿದ್ದೆ ಅಷ್ಟೇ. ನೀನ್ ಚೆನ್ನಾಗಿ ಹೇಳ್ದೆ ವಿಶಾಲ್, ಆದ್ರೂ ಅಕ್ಕನ್ ಫಿಂಗರ್ ಪ್ರಿಂಟ್ ಇಲ್ಲಿರಕ್ಕೆ ಹೇಗ್ ಸಾಧ್ಯ? ನಾವು ಬರ್ತಿದೀವಿ ಅಂತ ಮನೆನೆಲ್ಲ ಕ್ಲೀನ್ ಮಾಡಿದ್ದಾರೆ ಅಲ್ವಾ? ಒಂದು ವೇಳೆ ಬಿಸಾಕಿರೋದ್ರಲ್ಲಿ ಏನಾದರೂ ಹಳೆ ಡಾಕ್ಯುಮೆಂಟ್ಸ್ ಸಿಗ್ಬೋದು ಅಂತ ಎಲ್ಲ ಕಡೆ ಹುಡುಕ್ತಿದ್ದೆ ಅಷ್ಟೇನೆ, ಬೇರೆ ಏನೂ ಅಲ್ಲ. ಏನ್ ಕಂದ ನೀನು? ಡಾಕ್ಯುಮೆಂಟ್ಸು ಇಲ್ಲ, ಏನೂ ಇಲ್ಲ. ನನ್ ಕಂದ ಹೀಗೆ ಕೆಲಸ ಮಾಡ್ತಿರೋದನ್ನ ನೋಡಕ್ಕೆ ನನ್ಗಿಷ್ಟ ಆಗಲ್ಲ. ನಡಿ ಇಲ್ಲಿಂದ, ಮೊದ್ಲು ಇಲ್ಲಿಂದ ಹೊರಡು, ನಡಿ. ಇಲ್ಲ ಮಾಮ್, ಅಮ್ಮನ ಫಿಂಗರ್ ಪ್ರಿಂಟ್ಸು ನನಗೆ ಬೇಕು. ಆ ಫಿಂಗರ್ ಪ್ರಿಂಟ್ಸಿಂದ ಮ್ಯಾಜಿಕ್ ಬಾಕ್ಸ್ನ ಓಪನ್ ಮಾಡಬೇಕು. ಅದರಲ್ಲಿ ಏನಿದೆ, ಅಮ್ಮನ್ ಯಾರು ಸಾಯಿಸಿದ್ರು ಅಂತ ನಾನು ತಿಳ್ಕೊಳ್ಳೇಬೇಕು. ಸಾಯೋ ಟೈಮಲ್ಲಿ ನನ್ನ ಮಗ, ನನ್ನ ಫ್ಯಾಮ್ಲಿನ ಬಿಟ್ಟು ಹೋಗ್ತಿದ್ದೀನಿ ಅಂತ ಅಮ್ಮ, ಪಾಪ ಅಮ್ಮ ಎಷ್ಟು ನೋವು ಅನುಭವಿಸಿರ್ತಾರೋ ಏನು. ಅಮ್ಮ ಪಟ್ಟಿದ ನೋವನ್ನ ಅಮ್ಮನ ಸಾಯಿಸಿದವರು ಅನುಭವಿಸೋ ಹಾಗೆ ಮಾಡಬೇಕು. ಅದಕ್ಕೋಸ್ಕರ ಎಷ್ಟು ಕಷ್ಟ ಆದರೂ, ಎಷ್ಟು ದಿನಗಳಾದರೂ ಪರವಾಗಿಲ್ಲ, ಹುಡುಕ್ತಾನೇ ಇರ್ತೀನಿ. ತಾಯಿನ್ ಕೊಂದವ್ರ ಅಂತ್ಯ ನೋಡ್ಬೇಕು ಅಂತ ಇವನು ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಕೊಂದಿದ್ ನಾನೇ ಅಂತ ಗೊತ್ತಾದ್ರೆ ನೆನೆಸ್ಕೊಂಡ್ರೆ ಭಯ ಆಗ್ತಾ ಇದೆ. ಇವನು ಈ ಯೋಚನೆಗಳನ್ನ ಹೇಗಾದ್ರೂ ಡೈವರ್ಟ್ ಮಾಡಬೇಕು. ಹೇಗ್ ಮಾಡೋದು ಗೊತ್ತಾಗ್ತಿಲ್ವಲ್ಲ. ಸಿಕ್ತಾ? ಇಲ್ಲ ಅಮ್ಮೋರೆ. ನಿನಗೂ ಸಿಗ್ಲಿಲ್ವಾ? ಇಲ್ಲ ಅಮ್ಮೋರೆ, ತುಂಬಾ ಹುಡುಕ್ತೆ, ಆದ್ರೆ ಎಲ್ಲೂ ಒಂದು ಚಿಕ್ಕ ಸಾಕ್ಷಿ ಕೂಡ ಸಿಗ್ಲಿಲ್ಲ. ಯಜಮಾನ್ರೆ, ಸಿಕ್ತಾ? ಹೆಬ್ಬೆಟ್ ಗುರ್ತಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಸಾಕ್ಷಿ ಸಿಕ್ತಾ? ಇಲ್ಲ ನಾನೇ ಆ ರೂಮ್ ಪೂರ್ತಿ ಹುಡುಕ್ತೆ, ಆದರೆ ಒಂದು ಡಾಕ್ಯುಮೆಂಟು ಕಾಣಿಸ್ಲಿಲ್ಲ. ಗಾಯತ್ರಿ ದೇವಿ ಹೆಬ್ಬೆಟ್ ಗುರ್ತು ಇನ್ನೆಲ್ಲಿರಕ್ ಸಾಧ್ಯ? ಇನ್ನೆಲ್ಲಿರಕ್ ಸಾಧ್ಯ? ಗಾಯತ್ರಿ ದೇವಿ ಅಕ್ಕ ಎಲ್ಲಿದಾರೋ ಅಲ್ಲೇ ಇರುತ್ತೆ. ತಿಲೋತ್ತಮ, ನನ್ ಮೇಲೆ ಕೋಪ ಬಂತ ಅಕ್ಕ, ಆದ್ರೆ ನೀವು ಮಾಡೋ ಕೆಲ್ಸದಿಂದ ನನಗೆ ತುಂಬಾ ನೋವಾಗ್ತಾ ಇದೆ. ಸಿಗುತ್ತೆ ಅನ್ನೋ ನಂಬಿಕೆಯಲ್ಲಿ ಹುಡ್ಕಿದ್ರೆ ಅರ್ಥ ಇದೆ, ಆದ್ರೆ ಸಿಗ್ಬಹುದೇನೋ ಅಂತ ಹುಡ್ಕೋದ್ರಲ್ಲಿ ಮಾತ್ರ ಅರ್ಥ ಇಲ್ಲ ಅಕ್ಕ. ಹೌದಕ್ಕ, ಇದು ನಿಜ. ಯಾಕೆಂದ್ರೆ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗಿ 16 ವರ್ಷ ಆಯ್ತು. ಆವಾಗಿಂದ ಈ ಮನೇಲಿ ಯಾರೂ ಇಲ್ಲದೆ ಧೂಳು ಹಿಡ್ದಿದೆ. ಒಂದ್ ವೇಳೆ ನೀವ್ ಅನ್ಕೊಂಡ ಹಾಗೆ ಡಾಕ್ಯುಮೆಂಟ್ಸ್ ಏನಾದ್ರೂ ಇದ್ರೂನು ಅದನ್ನ ಹುಳಗಳು ತಿಂದಿರುತ್ತೆ. ನಾವು ಬರ್ತಿದೀವಿ ಅಂತ ಈ ಮನೇನ ಕ್ಲೀನ್ ಮಾಡಿಸೋವಾಗ ಹಳೇದನ್ನೆಲ್ಲ ಬಿಸಾಕಿರ್ತಾರೆ. ಇದನ್ನೆಲ್ಲ ಯೋಚನೆ ಮಾಡದೆ ಸುಮ್ಮನೆ ಹುಡ್ಕೋದ್ರಲ್ಲಿ ಏನ್ ಅರ್ಥ ಇದೆ? ನೀವೇ ಹೇಳಿ ಅಕ್ಕ. ಸಿಕ್ತು!
ಗಾಯತ್ರಿ ಅತ್ತೆ ಫಿಂಗರ್ ಪ್ರಿಂಟ್ಸು ಕೊನೆಗೂ ಸಿಕ್ಕೇ ಬಿಡ್ತು. ಅಕ್ಕ, ನೀವ್ ಹೇಳಿದ್ ನಿಜಾನಾ? ಗಾಯತ್ರಿ ಅಮ್ಮವ್ರ ಹೆಬ್ಬೆಟ್ಟಿನ ಗುರ್ತೇನಾದ್ರೂ ಸಿಕ್ತಾ? ಹೌದು ನೈನಿ. ಒಬ್ಬ ಆರ್ಕಿಮಿಡಿಸ್ ತರ, ಒಬ್ಬ ನ್ಯೂಟನ್ ತರ, ಒಬ್ಬ ವಾಸ್ಕೋ ಡ ಗಾಮ ತರ ಪರಿಶೋಧನೆ ಮಾಡ್ದೆ, ಅದನ್ನ ಹುಡುಕ್ದೆ, ಅದನ್ನ ಕಂಡು ಹಿಡ್ದೆ. ವಾವ್, ಹೌದಾ ಅದ್ಗೆ? ಎಲ್ಲಿದೆ? ಕಾಣಿಸ್ಲಿಲ್ವಾ? ಇಲ್ಲಿ ನೋಡಿ, ಇದೇ ಫಿಂಗರ್ ಪ್ರಿಂಟ್ಸ್ ಇರೋ ಪ್ರೂಫು. ಇದನ್ನ ನಾವೇನಾದ್ರೂ ತಗೊಂಡು ಹೋಗಿ ಟೆಸ್ಟ್ ಮಾಡಿಸಿದ್ರೆ ನಮ್ ಗಾಯತ್ರಿ ದೇವಿ ಅತ್ತೆ ಫಿಂಗರ್ ಪ್ರಿಂಟ್ ಸಿಕ್ಬಿಡುತ್ತೆ. ಅಬ್ಬಾ, ಆ ಶೋಕೀಸ್ ಮೇಲೆ ಗಾಯತ್ರಿ ಅಕ್ಕನ ಫಿಂಗರ್ ಪ್ರಿಂಟ್ಸ್ ಹೇಗಿರುತ್ತೆ ಹಾಸಿನಮ್ಮ? ಇವಳಿಗೆ ಹುಚ್ಚು ಜಾಸ್ತಿ ಆಗಿರ್ಬೇಕು. ಯಾವ್ದಕ್ಕೂ ಒಂದ್ಸಲ ಆಸ್ಪತ್ರೆಗೆ ತೋರಿಸಿ. ಗಾಯತ್ರಿ ಅಮ್ಮವ್ರ ಹೆಬ್ಬೆಟ್ಟಿನ ಗುರ್ತು ನಮಗ್ ತುಂಬಾ ಮುಖ್ಯ. ಸ್ವಲ್ಪ ಸರಿಯಾಗಿ ಹುಡುಕಿ ಹಾಸಿನಿ ಅಕ್ಕ. ನಿಜವಾಗ್ಲೂ ಫಿಂಗರ್ ಪ್ರಿಂಟ್ ಸಿಕ್ತೇನೋ ಅಂತ ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ಬಿಟ್ಟೆ ಅದ್ಗೆ. ಪ್ಲೀಸ್ ಅದ್ಗೆ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಪ್ಲೀಸ್. ಸಿಗುತ್ತೆ ಬಿಡು ಹಾಸಿನಮ್ಮ, ಯೋಚನೆ ಮಾಡ್ಬೇಡ. ನನ್ ಡಿಟೆಕ್ಟಿವ್ ಬ್ರೈನ್ ಇವ್ರಿಗೆ ಅರ್ಥ ಆಗ್ತಿಲ್ಲ. ಫಿಂಗರ್ ಪ್ರಿಂಟ್ಸ್ ನ ನಾನೇ ಹುಡುಕ್ತೀನಿ. ಇವಾಗ ಬೈಸ್ಕೊಂಡವ್ರ ಹತ್ರನೇ ಶಬಾಷ್ ಅನ್ನಿಸ್ಕೊಳ್ತೀನಿ. ಟಡಾನ್ 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 ಟಡಾನ್. ವಾವ್, ಸೋ ಬ್ಯೂಟಿಫುಲ್. ಕೆಲವು ನೆನಪುಗಳು ಇಷ್ಟು ಅಂದವಾಗಿ, ಇಷ್ಟು ಅಪರೂಪವಾಗಿರುತ್ತೆ ಅಂತ, ನಮ್ಮ ಮನ್ಸಿನ ಜೊತೆ ಮಾತಾಡುತ್ತೆ ಅಂತ ಈಗ ನನಗೆ ಅರ್ಥ ಆಯ್ತು. ಇಲ್ಲಿ ನನಗೆ ಸಿಕ್ಕಿರೋದು ಬರೀ ಫಿಂಗರ್ ಪ್ರಿಂಟ್ಸ್ ಆಗಿರ್ಬೋದು, ಆದರೆ ನನಗಂತೂ ಇದರಲ್ಲಿ ಒಂದಾಗಿರೋ ನಮ್ಮಿಬ್ಬರು ಮನ್ಸು ಕಾಣಿಸ್ತಿದೆ. ಜನ್ಮ ಜನ್ಮಕ್ಕೂ ಅಳಿಸೋಗದೆ ಇರೋ ನಮ್ಮ ಪ್ರೀತಿಯ ಬಂಧನ ಕಾಣಿಸ್ತಿದೆ. ನೈನ್ ಇದನ್ನ ನೋಡಿದ್ರೆ ನನಗಿಂತ 2 ಪಟ್ಟು ಹ್ಯಾಪಿಯಾಗಿ ಫೀಲ್ ಆಗ್ತಾಳೆ. ಆದರೆ ಇಂಥ ಒಳ್ಳೆ ಗಿಫ್ಟ್ನ ನೈನಿಗೆ ಇಷ್ಟು ಸಿಂಪಲ್ ಆಗಿ ತೋರಿಸ್ಬಾರ್ದು. ಯಾವುದಾದ್ರೂ ಸ್ಪೆಷಲ್ ಅಕೇಶನ್ ನೋಡಿ ಅವಳಿಗೆ ಸರ್ಪ್ರೈಸ್ ಕೊಡಬೇಕು. ಹತ್ತಿರದಲ್ಲೇ ನೈನಿ ಬರ್ಡೇ ಇದೆಯಲ್ವಾ, ಇದನ್ನ ನೈನಿಗೆ ಬರ್ಡೇ ಗಿಫ್ಟ್ ಆಗಿ ಕೊಟ್ಟು ಸರ್ಪ್ರೈಸ್ ಮಾಡ್ತೀನಿ. ಯಜಮಾನ್ರೆ, ಊಟಕ್ಕೆ ಬನ್ನಿ. ಯಜಮಾನ್ರೆ, ಏನೋ ಬಚ್ಚಿಡ್ತಾ ಇದ್ದೀರಲ್ಲ? ಬಚ್ಚಿಡ್ತಿದ್ದೀನ? ಆ ಥರ ಏನಿಲ್ವಲ್ಲ.
ಪುರೋಹಿತ್ರೆ, ಇನ್ನೂ ಏನಾದ್ರೂ ಬೇಕಾ? ತುಪ್ಪ ಮತ್ತೆ ಎಣ್ಣೆ ತಂದ್ಕೊಡಿ. ಪೂಜೆಗ ನಿಮ್ ಮನೆಗ? ಪೂಜೆಗಮ್ಮ. ಎಣ್ಣೆ ಎಷ್ಟು ತಗೊಂಡ್ಬರ್ಬೇಕು, ತುಪ್ಪ ಎಷ್ಟು ತಗೊಂಡ್ಬರ್ಬೇಕು? ಒಂದು ಬಟ್ಲಷ್ಟು. ಹಾ, ಚಿಕ್ಕ ಬಟ್ಲಲ್ಲ ದೊಡ್ಡ ಬಟ್ಲಲ್ಲ? ಯಾವುದೋ ಒಂದು ಬಟ್ಲಲ್ಲಿ ತಗೊಂಡ್ ಬಾ ಅಮ್ಮ. ಬೆಳ್ಳಿ ಬಟ್ಲಲ್ಲ ಇಲ್ಲ ಸ್ಟೀಲ್ ಬಟ್ಲಲ್ಲಿ ತರ್ಬೇಕಾ? ಯಾವ ಬಟ್ಲಾದ್ರೂ ಪರವಾಗಿಲ್ಲಮ್ಮ. ಕೈಯಲ್ಲೇ ಹಿಡ್ಕೊಂಡ್ ಬರ್ಬೇಕಾ ಇಲ್ಲ ಟ್ರೇಯಲ್ಲಿ ಇಟ್ಕೊಂಡು ಅದನ್ನ ತಗೊಂಡ್ ಬರ್ಬೇಕಾ? ಹೇಗಾದ್ರೂ ಪರವಾಗಿಲ್ಲಮ್ಮ. ತುಪ್ಪನ ಎಡಗೈಲಿ ಇಟ್ಕೊಂಡ್ ಬರ್ಲಾ ಇಲ್ಲ ಬಲ್ಗೈಲಿ ಇಟ್ಕೊಂಡ್ ಬರ್ಲಾ? ಅಮ್ಮ, ಒಂದ್ ಪ್ರಶ್ನೆ ಕೇಳ್ತೀನಿ, ಏನು ಅನ್ಕೋಬೇಡ. ಅಯ್ಯೋ ಪರವಾಗಿಲ್ಲ, ನೀವ್ ಅದೇನ್ ಕೇಳಿ. ನಿಮ್ ಯಜಮಾನ್ರು ನಿಮ್ ಜೊತೆಗೆ ಇದ್ದಾರಾ ಇಲ್ಲ ಕಾಶಿಗೆ ಹೋಗಿದಾರಾ? ಇಲ್ಲ ಪುರೋಹಿತ್ರೆ, ಕೆಲ್ಸದ ಮೇಲೆ ಬೇರೆ ಊರ್ಗ್ ಹೋಗಿದ್ದಾರೆ. ಆ ಮಹಾನುಭಾವನಿಗೆ ಸಹನ ರತ್ನ ಪ್ರಶಸ್ತಿ ಕೊಡ್ಬೇಕು. ಹಾ ಸರಿ ಕೊಡಿ, ನಮ್ಮ ಯಜಮಾನ್ರಿಗೆ ತಗೊಂಡ್ ಹೋಗ್ಕೊಡ್ತೀನಿ. ಅದ್ ಹಾಗಿರ್ಲಿ ಪುರೋಹಿತ್ರೆ, ಇವಾಗ ತುಪ್ಪನ. ಅಮ್ಮ, ನೀನ್ ತಗೊಂಡ್ ಬರ್ದೇ ಇದ್ರು ಪರವಾಗಿಲ್ಲ, ಈ ತರ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ಬೇಡಮ್ಮ, ಮಂತ್ರಗಳನ್ನೆಲ್ಲ ಮರ್ತು ಹೋಗ್ತೀನಿ. ಅದ್ ಹಾಗಲ್ಲ ಪುರೋಹಿತ್ರೆ, ನಾನ್ ಕೇಳ್ತಾ ಇದ್ದಿದ್ದು ತುಪ್ಪ. ಹಾಸಿನಿ, ಪುರೋಹಿತ್ರಿಗೆ ತೊಂದರೆ ಕೊಡ್ತಿದ್ಯಾ? ತೊಂದ್ರೆ ಕೊಡ್ತಾ ಇಲ್ಲ ಅತ್ತೆ, ಕ್ಲಾರಿಟಿಯಿಂದ ಕ್ಲಾರಿಟಿ ತಗೋತಾ ಇದ್ದೀನಿ. ಕೆಲ್ಸ ಸರಿಯಾಗಿ ಮಾಡ್ಲಿಲ್ಲ ಅಂತಂದ್ರೆ ಬುದ್ಧಿ ಇಲ್ಲ ಅಂತ ನೀವೇ ಬೈತಿರಲ್ಲ ಅತ್ತೆ. ಆ ವಿಷಯ ಎಲ್ಲಾರ್ಗೂ ಗೊತ್ತಲ್ವಾ, ಆದ್ರಿಂದ ಯಾರು ಕೇಳಲ್ಲ ಬಿಡು. ಪುರೋಹಿತ್ರೆ, ಅಮ್ಮ, ನನ್ ತಂಗಿ ಗಾಯತ್ರಿ ದೇವಿ ಇದ್ದಾಗ ಈ ಮನೇಲಿ ಯಾವಾಗ್ಲೂ ಪೂಜೆ ಮಾಡೋದ್ರಿಂದ ಕಳೆ ಇರೋದು. ಅವಳು ಹೋದ್ಮೇಲೆ ಈ ಮನೇಲಿ ದೀಪ ಬೆಳಗ್ಸೋರೇ ಇರ್ಲಿಲ್ಲ. ಮತ್ತೆ ಎಷ್ಟೋ ವರ್ಷ ಆದ್ಮೇಲೆ ಈ ಮನೇಲಿ ಪೂಜೆ ನಡೀತಾ ಇದೆ. ಗಾಯತ್ರಿ ಮಗ ಮತ್ತೆ ಸೊಸೆ ಬಂದಿದ್ದಾರೆ. ಅವ್ರಿಗೆ ಈ ದೇವಿ ಆಶೀರ್ವಾದ ಮಾಡಿ 106 ವರ್ಷ ಚೆನ್ನಾಗಿರೋ ತರ ಪೂಜೆ ಮಾಡಿಸಿ. ಅಮ್ಮ, ಗಾಯತ್ರಿ ದೇವಿಯವರು ಅಮ್ನೂರ್ ಉಪಾಸಕರು. ಅವರು ಅಮ್ನೂರ್ ಮಾಡಿರೋ ಪೂಜೆಯಿಂದ ಈ ಮನೆಯಲ್ಲಿ ಅವ್ರ ಆತ್ಮ ಇನ್ನೂ ಜೀವಂತವಾಗಿದೆ. ಈ ಜಗನ್ಮಾತೆ ಆಶೀರ್ವಾದ ಗಾಯತ್ರಿ ದೇವಿಯವರ ಮಗ ಮತ್ತು ಸೊಸೆ ಮೇಲೆ ಯಾವಾಗಲೂ ಇರುತ್ತಮ್ಮ. ಯಜಮಾನ್ರೆ, ಅಮ್ಮೋರ್ನ ನೋಡ್ತಿದ್ರೆ ಸಾಕ್ಷಾತ್ ಗಾಯತ್ರಿ ದೇವಿ ಅಮ್ಮೋರ್ನೇ ನೋಡ್ದಾಗ ಅನ್ನಿಸ್ತಿದೆ. ರಾಮೇಶ್ವರಕ್ಕೆ ಹೋದ್ರೂ ಶನೀಶ್ವರ ಕಾಟ ತಪ್ಪಿಲ್ಲ ಅಂದಂಗೆ. ಊರಲ್ಲಿದ್ದಾಗ ಮಾತ್ರ ಅಲ್ಲ, ಇಷ್ಟು ದೊಡ್ಡ ಮನೆಗೆ ನನ್ ಸೊಸೆ ಆದ್ರೂ ಸರಿ. ಆ ನೈನಿ ದರಿದ್ರ ಮಾತ್ರ ನನ್ನನ್ ಬಿಟ್ಟು ಎಲ್ಲಿಗೂ ಹೋಗ್ತಿಲ್ಲ. ಏನು ಇನ್ನೂ ಹಾಗೆ ಕೂತ್ಕೊಂಡಿದೆಯಲ್ಲ? ನಿಂತ್ರೆ ಕಾಲ್ ನೋವತ್ತೆ ಅಂತ. ನೋವಾದ್ರೂ ಪರವಾಗಿಲ್ಲ, ಪೂಜೆಗೆ ಏರ್ಪಾಡು ನಡೀತಾ ಇದೆ. ಬೇಗ ರೆಡಿಯಾಗಿ ಅಲ್ಲೇನ್ ಬೇಕು ನೋಡು. ಏನ್ ನೋಡು ಅಂತೀರಾ? ಬಂದಿರೋರ್ಗೆ ಜ್ಯೂಸ್ ಕೊಡು ಅಂತೀರಾ ಇಲ್ಲ ಚೇರ್ ಹಾಕಿ ಅವ್ರನ್ನ ಕೂರ್ಸು ಅಂತೀರಾ? ಅದು ಅಲ್ಲ ಅಂದ್ರೆ ಪೊರ್ಕೆ ತಗೊಂಡು ಮನೆಲ್ಲ ಗುಡ್ಸು ಅಂತೀರಾ? ಯಾಕೆ ಸುಮ್ಮನ ಹೀಗೆ ಮಾತಾಡ್ತೀಯಾ? ಎಲ್ರು ನೈನಿನ ಈ ಮನೆಗ್ ತಗ್ ಸೊಸೆ ಅಂತ, ಈ ಮನೆಗ್ ಸಿಕ್ಕಿರೋ ದೇವತೆ ಅಂತ ಎಲ್ರು ಹೊಗಳ್ತಿದ್ದಾರೆ. ಇನ್ನೊಬ್ಬ ಸೊಸೆ ಇದ್ದಾಳೆ ಅನ್ನೋದು ಮರ್ತ್ ಬಿಟ್ಟಿದ್ದಾರೆ. ನಿಂಗೇನಾದ್ರೂ ಹುಚ್ಚ? ಇದು ಅಣ್ಣನ್ ಸ್ವಂತ ಊರಾಗಿರೋದ್ರಿಂದ ಅಣ್ಣಂಗೂ ಅತ್ತಿಗೆಗೂ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ ಹೇಳಿದ್ನಲ್ವಾ? ಅದನ್ನ ಅರ್ಥ ಮಾಡ್ಕೊಳ್ದೆ ಸಿಟ್ ಮಾಡ್ಕೊಂಡಿದೀಯಲ್ಲ. ಒಂದ್ ವೇಳೆ ನಾವು ನಮ್ಮ ಅಮ್ಮನ ಊರಿಗೆ ಹೋದ್ರೆ ನಮಗೂ ಇದೇ ತರ ಇಂಪಾರ್ಟೆನ್ಸ್ ಕೊಡ್ತಾರೆ. ಏನ್ ಕೊಡ್ತಾರೆ ಚಿಕ್ಕೇಜ್ಮನ್ರೆ? ತಾಂಬೂಲನ? ಅಲ್ಲಿಗೆ ಹೋದ್ರು ಸರಿ, ಎಲ್ಲಿಗೆ ಹೋದ್ರು ಸರಿ. ಮನೆಗ್ ದೊಡ್ಡ ಸೊಸೆ ಅಂತ ಅವಳು ಕಿರೀಟ ಇಟ್ಟು ಸನ್ಮಾನ ಮಾಡ್ತಾರೆ, ತಲೆ ಮೇಲೆ ಹೊತ್ತು ಮೆರೆಸ್ತಾರೆ. ನನ್ನ ಯಾವ್ದಕ್ಕೂ ಲೆಕ್ಕಕ್ಕಿಡ್ದೆ ಮನೆ ಕೆಲ್ಸದವಳ ತರ ಅವ್ರು ನನ್ನ ನೋಡ್ತಾರೆ. ನನ್ ತಂಗಿ ಅಂತ ಅದಕ್ಕೆ ಪ್ರತಿ ಕ್ಷಣ ನಿನಗೋಸ್ಕರ ಒದ್ದಾಡ್ತಾನೆ ಇರ್ತಾರೆ ಸುಮನ. ನೀನ್ ಚೆನ್ನಾಗಿರ್ಲಿ, ಸಂತೋಷವಾಗಿರ್ಲಿ ಅಂತ ಯಾವಾಗ್ಲೂ ಬಯಸ್ತಾರೆ. ನೀನ್ ನೋಡಿದ್ರೆ ಅಕ್ಕನ ಒಳ್ಳೆತನನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ದ್ವೇಷನ ಬೆಳೆಸ್ಕೊತಾ ಇದೀಯ. ನಿನ್ ಬಿಹೇವಿಯರ್ ನೋಡ್ದಾಗೆಲ್ಲ ನಂಗನ್ಸೋದು ಒಂದೇ, ಅಷ್ಟು ಒಳ್ಳೆ ಅಕ್ಕಂಗೆ ತಂಗಿಯಾಗಿ ನೀನ್ ಹೇಗ್ಬಿಡ್ತೆ ಅಂತ. ಅತ್ತಿಗೆಗಿರೋ ಗುಣಗಳಲ್ಲಿ ಒಂದು ಕೂಡ ನಿನ್ನಲ್ಲಿಲ್ಲ. ಅಷ್ಟಕ್ಕೂ ನೀವಿಬ್ರು ಸ್ವಂತ ಅಕ್ಕ ತಂಗಿರೇನಾ? ಛೇ, ಸುಮನಾ, ವಾಣಿ ಬಂದ್ಯಾ? ಯಾಕೆ ನೀನ್ ನನ್ನನ್ನು ಇಲ್ಲಿಗೆ ಅರ್ಜೆಂಟಾಗಿ ಬರಕ್ ಹೇಳ್ದೆ? ಏನ್ ವಿಷಯ? ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗ್ಬೇಕಿತ್ತು. ಮುಖ್ಯವಾದ ಕೆಲಸನಾ? ಏನೇ ಅದು? ನಿಮ್ ತಂದೆ ನಾಟಿ ಮದ್ದನ್ ತಯಾರಿಸ್ತಾರಲ್ವಾ? ಹೌದು. ಅದಕ್ಕೆ ನನ್ಗೋಸ್ಕರ ಒಂದ್ ಮದ್ದನ್ ಮಾಡಿಸ್ಬೇಕಿತ್ತು. ಅದೇನ್ ಮಹನೆ, ಖಂಡಿತ ಮಾಡಿಸ್ತೀನಿ. ಹೇಳು, ಯಾವ ಮದ್ದು ಬೇಕು?
ಯಾರಿಗೂ ಹೇಳಲ್ಲ ಅಂತ ಮಾತು ಕೊಡು. ನನ್ನ ಮೇಲೆ ನಂಬಿಕೆ ಇಲ್ವಾ? ಅಬ್ಬಾ ಮೊದಲು ಮಾತು ಕೊಡು. ಸರಿ ಆಯ್ತು, ಏನಂತ ಹೇಳು. ಗಂಡನ್ನ ವಶೀಕರಣ ಮಾಡೋ ಮದ್ದು. ಹುಚ್ಚೇನೆ ನಿನಗೆ? ದೇವ್ರ ದಯದಿಂದ ದೊಡ್ಡ ಮನೆಗೆ ಸೊಸೆ ಆಗಿದ್ಯಾ. ಸಂತೋಷವಾಗಿರೋದ್ ಬಿಟ್ಟು ಇವೆಲ್ಲ ಯಾಕೆ ಬೇಕು ನಿನಗೆ? ಮನೇಲಿ ಸೊಸೆಯಾಗಿ ಸ್ಥಾನ ಸಿಕ್ತು, ಆದ್ರೆ ಗಂಡನ ಮನ್ಸಲ್ಲಿ ಹೆಂಡತಿ ಸ್ಥಾನ ಇನ್ನೂ ಸಿಕ್ಕಿಲ್ಲ. ಅದಕ್ಕೆ ಈ ಮದ್ದನ್ ಕೇಳ್ತಾ ಇರೋದು. ಅದು ಹಾಗಲ್ಲ ಸುಮನ. ಒಂದ್ ವೇಳೆ ಮದ್ದು ಕೆಲಸ ಮಾಡಲಿಲ್ಲ ಅಂದ್ರೆ ಅದನ್ನ ತಗೊಂಡವ್ರಿಗೆ ಇಲ್ದೇ ಇರೋ ಸಮಸ್ಯೆಗಳಾಗುತ್ತೆ, ಅವ್ರಿಗೆ ತುಂಬಾ ತೊಂದರೆ ಆಗುತ್ತೆ. ಅಬ್ಬಾ ಅದನ್ನ ನಾನು ನೋಡ್ಕೋತೀನಿ ಬಿಡೆ. ನನಗೆ ನನ್ನ ಗಂಡ ನನ್ನ ಹಿಡಿತದಲ್ಲಿರ್ಬೇಕು ಅಷ್ಟೇ. ಪ್ಲೀಸ್ 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 ಕಣೆ, ಪ್ಲೀಸ್ ಪ್ಲೀಸ್ ನಿಮ್ಮ ತಂದೆ ಕೈಲ ಮದ್ದನ್ ಮಾಡಿಸಿ ತಗೊಂಡ್ ಬಾರೆ ಪ್ಲೀಸ್. ನಿಂಗೆ ಪುಣ್ಯ ಬರತ್ ಕಣೆ. ಸರಿ, ನೀನ್ ನನಗೆ ಚಿಕ್ಕ ವಯಸ್ಸಿಂದ ಫ್ರೆಂಡು ಅಂತ ನಿನ್ಗೋಸ್ಕರ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಕಣೆ ವಾಣಿ, ತುಂಬಾ ಹೆಲ್ಪ್ ಆಯ್ತು. ಒಂದೆರಡು ದಿವಸ ಆಗುತ್ತೆ, ಪರವಾಗಿಲ್ವಾ? ಪರವಾಗಿಲ್ಲ. ಈಗ ನಾನು ಹೊರಡ್ತೀನಿ ಕಣೆ. ಸರಿ ಕಣೆ, ನಮ್ಮ ಅಕ್ಕನ ಕಣ್ಣಿಗೆ ಬೀಳ್ಬೇಡ. ಅವಳೇನಾದ್ರೂ ನಿನ್ನ ನೋಡಿದ್ರೆ ಅಷ್ಟೇ ನನ್ನ ಕತೆ. ಸರಿ ಸರಿ, ನಾನು ನೋಡ್ಕೊಳ್ತೀನಿ. ಬಾಯ್. ಇವಳು ಮತ್ತರೋದು, ಅದನ್ನ ನಾನು ಚಿಕ್ಕ ಯಜಮಾನ್ರು ಕೊಡೋದು, ಚಿಕ್ಕ ಯಜಮಾನ್ರು ನನ್ನ ಸೆರಕ್ಕೆ ಹಿಡ್ಕೊಂಡು ಸುತ್ತಾಡೋದು ಎಲ್ಲ ಆದಷ್ಟು ಬೇಗ ಮುಗಿಬೇಕು. ನಾಟಿ ವೈದ್ಯ ಮಾಡೋ ನಾಗೇಶ್ ಅಣ್ಣನ ಮಗಳು ವಾಣಿ ತರ ಇದ್ದಾಳಲ್ಲ. ವಾಣಿ ಈ ಊರಲ್ಲಿ ಏನ್ ಮಾಡ್ತಿದ್ದಾಳೆ? ವಾಣಿ? ಅಯ್ಯೋ, ನೈನಿ ನೋಡ್ಬಿಟ್ಲು. ಈಗ ಏನ್ ಮಾಡೋದು? ಹೇಗ್ ತಪ್ಪಿಸ್ಕೊಳ್ಳೋದು? ಅಕ್ಕ, ಹೇಗಿದ್ಯಾ? ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ವಾಣಿ. ಹೌದು, ನೀವೀಗ ಮುಕ್ಕಟ್ಟಿಪುರದಲ್ಲಿ ಇಲ್ವಾ? ಹೇಗೆ? ಇಲ್ಲ ಅಕ್ಕ, ನಾವ್ ಅಲ್ಲೇ ಇರ್ತೀವಿ. ಅಲ್ಲೇ ಇದೀವಿ ಅಂತಿದ್ಯಾ? ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ಯಾ? ಇಲ್ಲಿ ಯಾರಾದ್ರೂ ಗೊತ್ತಿರೋರಿದ್ದಾರಾ? ಇಲ್ಲ ಅಕ್ಕ, ಯಾರು ಇಲ್ಲ. ಸುಮನನ್ ನೋಡಕ್ ಬಂದಿದ್ದೆ. ಸುಮನಕ್ಕೋಸ್ಕರನಾ? ಹೌದಕ್ಕ, ಅವಳನ್ನ ನೋಡಕ್ಕೆ ಬಂದಿದ್ದೆ. ಸುಮನ ಇಲ್ಲಿರೋ ವಿಷಯ ನಿನಗೆ ಹೇಗೆ ಗೊತ್ತು? ನನ್ಗೆ ಅರ್ಥ ಆಗ್ತಿಲ್ಲ. ಅವಳಿಗೋಸ್ಕರ ನೀನು ಅಲ್ಲಿಂದ ಇಲ್ಲಿಗೆ ಬರೋ ಅವಶ್ಯಕತೆ ಏನಿತ್ತು ವಾಣಿ? ಅಂದ್ರೆ ಅಕ್ಕ, ನಮ್ಮ ತಂದೆ ತಯಾರಿಸಿರೋ ಮದ್ದನ್ನು ಕೊಡಕ್ಕೆ ಈ ಊರಿಗೆ ಬಂದಿದ್ದೆ.